ನಿನ್ನ ಕೈಯಲ್ಲಿ ಆಗಲ್ಲ ಅಂತ ನಿನ್ ಮಗನ್ನ ಕಳ್ಸಿದ್ಯಾ? ಹಿಂದಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲೇ ಹೇಳ್ತೀನಿ. ಅಣ್ಣ ಹಚ್ಚು ಹಚ್ಚು, ನಿಧಾನವಾಗಿ ಹಚ್ಚು. ಆಮೇಲೆ ಅವಳಿಗೆ ಬರೀ ವಿಡಿಯೋ ಕಾಲಲ್ಲಿ ನೋಡೋ ಭಾಗ್ಯ. ನೀನ್ ನಮ್ನ ಮುದ್ದು ಮಾಡ್ತಿರ್ತೀಯ, ಜಡೆ ಹಾಕ್ತಿರ್ತೀಯ, ಮೆಹಂದಿ ಹಾಕ್ತಿರ್ತೀಯ, ಎಲ್ಲ ದೂರ ದುಬೈಗೆ ಲೈವ್ ಟೆಲಿಕಾಸ್ಟ್ ಮಾಡೋಣ. ಇವಾಗ ಎಲ್ಲ ಖುಷಿನೂ ಅನುಭವಿಸ್ಲಿ. ನೀನ್ ಹಚ್ಚು ಹಚ್ಚು. ನೋಡು ರುಕ್ಕು, ಬೇಡ ಹೀಗೆಲ್ಲ ಮಾತಾಡ್ಬೇಡ. ಆಮೇಲೆ ಅಷ್ಟೇ. ಅಯ್ಯೋ ಪಾಪ, ದುಃಖ ಆಗ್ತಿದೆ. ಹೊಟ್ಟೆ ಕಿಚ್ಚಿ ಮೊಟ್ಟೆ ಕೋಳಿಗೆ. ಕರ್ಲೆಗಳ ಸುಮ್ನಿರ. ಮದುವೆ ಆಗ್ತಾ ಇರೋ ಹುಡುಗಿಗೆ ಎಷ್ಟು ಅಂತ ರೇಗಿಸ್ತೀರಾ? ಬರೀ ಮೆಹಂದಿ ಬಿಡೋದಲ್ಲ ಇವಳಿಗೆ. ನೋಡ್ತಾ ಇರಿ, ಇವಳು ಮದ್ವೆಗೆ ರಾಣಿ ತರ ರೆಡಿ ಮಾಡ್ತೀನಿ. ಏನ್ ಕಲ್ಯಾಣಿ? ನಮ್ಮ ಕಲ್ಯಾಣಿಯ ಮದುವೆ ಜೋರು ಜೋರು ಜೋರು, ಬಲು ಜೋರು ಜೋರು ಜೋರು. ಹೌದಪ್ಪ, ಇದೆಲ್ಲ ಹೇಳಕ್ಕೆ ಕೇಳಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಡೋಂಟ್ ವರಿ ಮದರ್ ಇಂಡಿಯಾ. ದುಡ್ಡು ದುಡ್ಡು, ಮನಿ ಮನಿ, ಪಡಂ ಪಡಂ. ಲೋ, ಸಕ್ಕರೆ ತೋರಿಸ್ಬಿಟ್ಟು ಮೈಸೂರು ಪಾಕು ಅಂದ್ರೆ ನಡೆಯುತ್ತೇನೋ? ವಾಲ್ಡನ್ ಇದು ಬರೀ ಟ್ರೈಲರ್ ಅಷ್ಟೇ. ನೋಡ್ತಾ ಇರೋ ಮದ್ವೆ ಕೆಲಸ ಎಲ್ಲ ಜಬರ್ದಸ್ತ್ ಆಗಿ ಆಯ್ತಾ ಇರುತ್ತೆ. ಇವಾಗ ನೀನು ಈ ದುಡ್ಡು ಇಟ್ಕೋ. ಮಂಜಣ್ಣ, ಆಟೋ ನೋಡೋದಕ್ಕೆ ಬಂದಿದ್ದಾರೆ. ಇಲ್ಲಿಗೆ ಕರ್ಕೊಂಬಂದ. ಬಂದೆ ಮಂಜು, ಇವರೇ ಆಟೋ ತಗೊಳ್ಳೋದಕ್ಕೆ ಬಂದಿರೋದು. ಅದೇನು ಲೆಕ್ಕಾಚಾರ ಮಾತಾಡ್ತಾರೆ ಸರ್? ನಮಸ್ಕಾರ ಸರ್. ಆಟೋ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಸರ್. ಸರಿ. ಭವ್ಯ, ಗಾಡಿದು RC ಬುಕ್ ತಗೊಂಡ್ಬಾ. ಮಗ ಒಂದ್ ನಿಮಿಷ. ಅವ್ರ್ಯಾಕೆ ನಮ್ಮ ಆಟೋ ನೋಡ್ತಿದ್ದಾರೆ? ಇನ್ನೇನಕ್ಕೆ ಆಟೋ ತಗೊಳ್ಳೋದಕ್ಕಮ್ಮ? ಬಾಯ್ಲಿ ನೀನು. ಏನ್ ಮಾಡಕ್ ಹೊರಟಿದ್ಯಾ ಅಣ್ಣ ನೀನು? ಅಣ್ಣ, ನನ್ನ ಮದ್ವೆಗೋಸ್ಕರ ಆಟೋ ಮಾಡ್ತಿದ್ಯಾ? ಅಲ್ಲ, ಹಿಂಗಲ್ಲ ಕಲ್ಯಾಣಿ. ಅಣ್ಣ, ನಿಂಗದು ಬರೀ ಆಟೋ ಮಾತ್ರನಾ? ನೀನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಆಟೋನ ಮಾರಕ್ ಹೊರಟಿದ್ಯಾ? ಯಾಕಂಡ್ರಮ್ಮ, ಆಟೋ ಮಾರಿದ್ರೆ ಇನ್ನೊಂದು ತಾಳ್ಬೋದು, ಆದ್ರೆ ಮದುವೆ ಆಟೋ ಮಾರಿದ್ರೆ ಇನ್ನೊಂದ್ ತಗೋಬಹುದು, ಆದ್ರೆ ಈ ಆಟೋ, ಇದು ನಿನ್ಗಾಗ್ಲಿ ನಮಗಾಗ್ಲಿ ಬರೀ ಆಟೋ ಅಲ್ಲ, ಇದು ನಮ್ಮೆಲ್ರ ಭಾವನೆ. ನಮ್ಮನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗೋದ್ರಿಂದ ಹಿಡ್ದು ಅಮ್ಮನ್ ಸುತ್ತಾಡ್ಸೋವರೆಗೂ ಎಲ್ಲ ನೆನಪುಗಳಿವೆ ಇದ್ರಲ್ಲಿ. ನಾವೆಲ್ಲ ಓಡಾಡ್ಬೇಕಾದ್ರೆ ಆ ಆಟೋದಲ್ಲಿ ಕನ್ಸ್ ಕಟ್ಟಿದೀವಿ ಅಣ್ಣ. ನಮ್ ಬದುಕನ್ನ ನೀನೆಷ್ಟು ನೋಡಿದ್ಯೋ ಆ ಆಟೋನು ಅಷ್ಟೇ ನೋಡಿದೆ. ಅದಕ್ಕೆ ಜೀವ ಇಲ್ದೆ ಇರ್ಬೋದು, ಆದ್ರೆ ಅದು ಈ ಮನೆ ಸದಸ್ಯ. ಅದ್ರಲ್ಲಿ ನಿನ್ ಫೇವ್ರೆಟ್ ಶಂಕರಣ್ಣ, ಅಪ್ಪು ಸರ್ ಎಲ್ರೂ ಇದ್ದಾರೆ. ಹಾಗಿರ್ಬೇಕಾದ್ರೆ ಆ ಆಟೋನ ಮಾರಕ್ ಹೇಗಾದ್ರೂ ಮನ್ಸು ಬಂತಣ್ಣ ನಿನ್ಗೆ? ಆಟೋ ಮಾರಿ ಮದ್ವೆ ಮಾಡ್ತೀಯ ಅಂದ್ರೆ ನಂಗೆ ಈ ಮದ್ವೆನೇ ಬೇಡ ಅಣ್ಣ. ಇಲ್ಲ ಕಲ್ಯಾಣಿ, ಗಂಡನ ಕಡೆಯವ್ರಿಗೆ ಕೊಡೋದು ಬಿಡೋದು ಇರುತ್ತಲ್ವಾ? ಆ ಲೆಕ್ಕಾಚಾರ ಎಲ್ಲ ಬಿಡು ಅಣ್ಣ. ಮದ್ವೆನ ಹೇಗಾದ್ರೂ ಮಾಡೋಣ, ಆದ್ರೆ ಆಟೋನ ನಾವು ಮಾರ್ತಾ ಇಲ್ಲ ಅಷ್ಟೇ. ಬಾ. ಸರ್ ನೋಡಿ, ಇಲ್ಲ ನಮ್ಮ ಆಟೋ ಮಾರಾಟಕ್ಕಿಲ್ಲ. ಏನ್ ಮಂಜು, ಇವ್ರು ಹೀಗೆ ಹೇಳ್ತಿದ್ದಾರೆ? ಅಣ್ಣ ನೀನ್ ಸುಮ್ನೆ ಇರು, ಹೇಳದ್ನಲ್ಲ. ಸರ್ ನೀವು ಹೊರಡಿ. ಸಾರಿ ಸರ್. ಬನ್ನಣ್ಣ. ಅಣ್ಣ, ಇನ್ನೊಂದ್ಸಲ ನೀನ್ ಹೀಗ್ ಮಾಡಿದ್ರೆ ಅಷ್ಟೇ. ಹಾಯ್ ರಾಣಿ. ಏನಪ್ಪ ಮಹಾರಾಜ, ನಿನ್ ಮದ್ವೆ ಆಗ್ಬೇಕೋ ಬೇಡ್ವೋ? ಏಕೆ ರಾಂಗ್ ಆಗಿದ್ಯಾ? ಏನಾಯ್ತು? ಎನಿ ಪ್ರಾಬ್ಲಮ್? ನೀನೇ ಪ್ರಾಬ್ಲಮ್. ನೀನ್ ಇಷ್ಟೊಂದು ಪ್ರಾಬ್ಲಮ್ ಅಂತ ಗೊತ್ತಿದ್ರೆ ನಿನ್ನ ಮದ್ವೆ ಆಗೋ ಯೋಚನೆನೇ ಮಾಡ್ತಾ ಇರ್ಲಿಲ್ಲ. ಅಂತದ್ ಏನಾಯ್ತು ಈಗ? ದೊಡ್ಡ ದೌಲತ್ ಮಾಡ್ಕೊಂಡು ಊರ್ಗೆಲ್ಲ ಶೋ ಕೊಡ್ಕೊಂಡು ಮಹಾರಾಜನ್ ತರ ಮದ್ವೆ ಆಗೋ ಆಸೆನಾ ನಿಂಗೆ? ಭರ್ಜರಿಯಾಗಿ ಒಡವೆ ಹಾಕಿ ಊರ್ಗೆಲ್ಲ ಊಟ ಹಾಕಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಸ್ಕೊಡ್ಬೇಕಾ ನಿನ್ಗೆ? ನೋಡು, ಇಂಥದ್ದೆಲ್ಲ ಡಿಮಾಂಡ್ ಇದ್ರೆ ಯಾವ್ದಾದ್ರು ಒಳ್ಳೆ ಕುಳಕ್ಕೆ ಕಾಳು ಹಾಕು. ನಮ್ಮ ಅಣ್ಣನ್ ಪ್ರಾಣ ಆಗಿರೋ ಆಟೋನೆಲ್ಲ ಮಾರಿ ನೀನ್ ಡಿಮಾಂಡ್ ನ ಪೂರೈಸಕ್ಕಾಗಲ್ಲ, ಅರ್ಥ ಆಯ್ತಾ?
ಏನ್ ಡಿಮ್ಯಾಂಡು, ಏನ್ ಆಟೋ, ಏನ್ ಹೇಳ್ತಿದ್ಯಾ ನೀನು? ನಮ್ಮ ಮದ್ವೆಗೋಸ್ಕರ ನಮ್ಮನೆಯವರು ಸಾಲ ಮಾಡಿ ಕಷ್ಟಪಡೋದನ್ನ ನನಗೆ ನೋಡಕ್ಕಾಗಲ್ಲ, ನಾನು ಅದನ್ನ ಸಹಿಸೋದು ಇಲ್ಲ. ಏನ ಆಟೋ ಮಾರಕ್ ಕೊಟ್ಟಿದ್ದಾನ? ಅಮ್ಮ ತಾಯಿ ಸ್ಪೀಕರ್ ಆನ್ ಮಾಡ್ಬಿಟ್ಟು ಅವನ್ ಮುಂದೆ ಇಡೋ. ಮಾತಾಡು. ಲೇ ದೋಸ್ತ, ನೀನ್ ಬಂಗಾರದಂತ ತಂಗಿನ ನನಗೆ ಮದುವೆ ಮಾಡ್ಕೊಡ್ತಾ ಇರೋದೇ ದೊಡ್ಡ ಗಿಫ್ಟು. ಅದ್ರ ಮೇಲೆ ಏನೇ ಖರ್ಚು ಬಂದ್ರೂ ನಂದು, ಅರ್ಥ ಆಯ್ತಾ? ಅದ್ ಸರಿ, ಆಟೋನ ಯಾರನ್ನ ಕೇಳಿ ಮಾಡ್ತಿದ್ಯಾ ನೀನು? ಲೇ ದೋಸ್ತ, ಈ ಬಾವ ಬಾಮೈದನ್ ಸೆಂಟಿಮೆಂಟ್ಗಿಂತ ಮುಂಚೆ ನಾವಿಬ್ರು ದೋಸ್ತ ಅಲ್ವೇನ್ಲ, ಪ್ರೀತಿಯಿಂದ ಮದುವೆ ಮಾಡ್ಕೊಡ್ತಿದ್ಯಾ. ಈ ದುಡ್ಡಿನ ವಿಚಾರ ಬಂದ್ರೆ ಸರಿಯಿಲ್ಲ ನೋಡು. ಅಮ್ಮ ಕಲ್ಯಾಣಿ, ನಿಮ್ಮನೆಯಿಂದ ಒಂದೇ ಒಂದು ಪೈಸನೋ ನನಗೆ ಡಿಮ್ಯಾಂಡ್ ಇಲ್ಲ ಇಲ್ಲ ಇಲ್ಲ. ಕೇಳಿಸ್ತಾ ಎಲ್ರಿಗೂ? ಕೇಳಿಸ್ತು ಕಣಪ್ಪ. ಸರಿ, ಫೋನ್ ಇಡು. ಇದೇ ಖುಷಿಗೆ ಏನಿಲ್ವಾ? ಯಾವ್ರಿಂದ ಕರೀದೆ ಕಣೋ, ಕಟ್ ಮಾಡು. ಓಕೆ. ಒಳ್ಳೆ ಹುಡುಗ. ಇಂಥ ಹುಡುಗನ ನಳಿಯನ್ನಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಮದ್ವೆ ಮುಂಚೆನೆ ಇಷ್ಟು ಕಂಟ್ರೋಲು, ಮದ್ವೆ ಆದ್ಮೇಲೆ ಅವ್ರ ಕತೆ ಮುಗೀತು. ಮತ್ತೆ ನಮ್ಮ ಅಣ್ಣನ ತಂಟೆಗೆ ಯಾರಾದ್ರೂ ಬಂದ್ರೆ ಸುಮ್ಮನೆ ಬಿಡಕ್ಕಾಗತ್ತಾ? ಎಲ್ರನ್ನ ಕಂಟ್ರೋಲಿಗೆ ತಗೊಳ್ಳೋದೆ. ಕಲ್ಯಾಣಿ, ಅವನು ನನಗೆ ಚಿಕ್ಕ ವಯಸ್ಸಿಂದ ಫ್ರೆಂಡೇ ಆಗಿರ್ಬೋದು, ಏನೇ ಆಗಲಿ, ಇವಾಗ ಅವನು ನಮ್ಮ ಮನೆಗೆ ಬರ್ತಾ ಇರೋ ಅಳಿಯ, ಅವನಿಗೆ ಹಿಂಗೆಲ್ಲ ಮಾತಾಡಬಾರ್ದು ನೀನು. ಆಮೇಲೆ ನೋಡೋವ್ರ ಕಣ್ಣಿಗೆ ನೀನು ಕೆಟ್ಟವಳಾಗಿ ಕಾಣ್ತೀಯ, ಅರ್ಥ ಮಾಡ್ಕೊ. ದೋಸ್ತ ಅಳಿಯ ಅಲ್ಲ, ಆ ದೇವ್ರೇ ಬಂದು ನಿನ್ಗೆ ತೊಂದರೆ ಮಾಡಿದ್ರು ಈ ಕಲ್ಯಾಣಿ ಕೆಟ್ಟವಳೆ ಆಗ್ತಾಳೆ. ಇದು ನಿನಗೆ ಅರ್ಥ ಆಯ್ತಾ? ಆಯ್ತು ಬಿಡಮ್ಮ, ನಿನ್ನ ಹತ್ರ ಮಾತಾಡಿ ಗೆಲ್ಲಕ್ಕಾಗತ್ತಾ? ಮಾ, ಇವತ್ತು ಎಲ್ರಿಗೂ ಹೆಂಗೆ ಇಕ್ಕಿದೀನಿ ಗೊತ್ತಾ? ಇಷ್ಟು ವರ್ಷ ಜೀವನನ ತಿದ್ದಿ ತೀಡಿ ಮಾಡೋ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ಭಕ್ತಿ ಹಿಡ್ಕೊಂಡು ಒಂದೇ ಒಂದು ಕಿರಿಕಿಲ್ದರಂಗೆ ಕಾಪಾಡ್ಕೊಂಡು ಬಂದಿರೋ ಬಿಡಿ ಹಳೆ ನಮ್ಮ ಅಪ್ಪನ ಚರಿತ್ರೆ. ಅಂಥದ್ರಲ್ಲಿ ಯಾವನ ಒಬ್ಬ ಬಂದು ಅದಕ್ಕೆ ಕಪ್ಚುಕ್ಕಿ ಇಟ್ಟು ಅವ್ರ ಹೆಸರನ್ನ ಹಾಳು ಮಾಡ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ತೀನ? ಏನಾದ್ರು ಅನಾಹುತ ಆಗ್ಬಿಟ್ಟಿದ್ರೆ ಅಪ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಪ್ಪ. ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ, ಆದ್ರೆ ನನ್ನ ಮನೆ ವಿಚಾರಕ್ಕೆ ಬಂದ್ರೆ ನಾನಂತೂ ಸುಮ್ಮನಿರಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ಮನೆ ವಿಚಾರಕ್ಕೆ ನೀನು ಬಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ನಿಮ್ ಕೇಳಿ ಉತ್ತರ ಕೊಡಕ್ ಆಗಲ್ಲ ಅಂತಾನೆ ನಾನು ಹೋಗಿ ಉತ್ತರ ಕೊಟ್ಟು ಬಂದಿರೋದು. ಅದಕ್ಕೆ ಅಷ್ಟು ಭಯ ಹುಟ್ಟಿರೋದು ಅವ್ರಿಗೆ. ಬಿಚ್ಚಬಾಯಿ, ಪ್ರೀತಿಗೂ ಗೌರವಕ್ಕೂ ವ್ಯತ್ಯಾಸ ಗೊತ್ತಿದ್ಯಾ ನಿನಗೆ? ಭಯದಿಂದ ಹುಟ್ಟೋ ಪ್ರೀತಿ 3 ದಿನ ಉಳಿಯೋದಿಲ್ಲ. ಪ್ರೀತಿಯಿಂದ ಹುಟ್ಟಿದ ಜೀವನ ಪರ್ಯಂತ ಉಳ್ಕೊಂಡಿರ್ತದೆ. ಇವೆಲ್ಲ ನಿನ್ನಂತ ಅವಿವೇಕಿಗಳಿಗೆಲ್ಲ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗಲ್ಲ. ಹಾಗೆ ಪ್ರೀತಿ ಮಾಡೋಕ್ಕೂ ಮಾಡಿಸ್ಕೊಳ್ಳೋಕ್ಕೂ ಅರ್ಹತೆ ಕಳ್ಕೊಂಡಿರೋರಿಗೆ ಯಾವ ಭಾಷೆಯಲ್ಲಿ ಮಾತಾಡ್ಬೇಕು ಅದೇ ಭಾಷೆಯಲ್ಲಿ ಮಾತಾಡ್ಬೇಕು. ಪ್ರೇತದ ಬಾಯಿಯಲ್ಲಿ ಭಗವದ್ಗೀತೆ. ಅದಕ್ಕೆ ನಿನ್ನಂತ ಅಪ್ರಯೋಜಕರು ಭೂಮಿಗೆ ಭಾರ ಅಂತ ಹೇಳೋದು. ಅಣ್ಣ, ಯಾಕಣ್ಣ ಹೀಗೆಲ್ಲ ಮಾತಾಡ್ತಿದ್ಯಾ? ಹೇಳಿ ಬಿಡು ಯಶ. ಏಯ್, ಈ ನಿನ್ನ ಹುಚ್ಚಾಟದಿಂದಾನೆ ನನ್ನ ಜೀವನದ ಪವಿತ್ರವಾದ ಪ್ರೀತಿ ನಾನು ಕಿತ್ಕೊಂಡೆ. ಅವಮಾನ ಅನ್ನೋ ನೆಪ ಇಟ್ಕೊಂಡು ನನ್ನ ತಂಗಿ ಬಾಳ್ನ ಹಾಳು ಮಾಡಕ್ ಹೊರಟಿದ್ಯಾ ನೀನು? ಇನ್ನೊಬ್ಬರ ಪ್ರೀತಿನ ಕಿತ್ಕೊಳ್ಳೋದೇ ಒಂಥರ ಚಟ ನಿನಗೆ. ಏನಂದೆ? ಅವಮಾನ? ಏಯ್, ಯಾವುದು ಗೊತ್ತೇನು ಅವಮಾನ? ರಸ್ತೆಯಲ್ಲಿ ನಾನು ಓಡಾಡುವಾಗ ಜನ ಎಲ್ಲ ನಿನ್ನನ್ನು ತೋರಿಸಿ ಇವನು ನಿಮ್ಮ ಮಗ ಅಂತ ಹೇಳ್ತಾರಲ್ಲ, ಅದು ನನಗಾಗೋ ನಿಜವಾದ ಅವಮಾನ. ಯಶು, ಇವನ್ಗೆ ಹೇಳು, ಇವತ್ತೇ ಕೊನೆ. ಇನ್ಯಾವತ್ತು ರಸ್ತೆಯಲ್ಲಿ ಯಾರಾದ್ರೂ ನಾನು ಕುತ್ತಿಗೆ ಸೀಳ್ಲಿ, ಯಾರಾದ್ರೂ ಬಂದು ಈ ಮನೇನ ಹರಾಜು ಹಾಕ್ಲಿ, ಯಾವುದೇ ಕಾರಣಕ್ಕೂ ಇವನು ನನ್ನ ವಿಚಾರಕ್ಕಾಗ್ಲಿ ನನ್ನ ಮನೆ ವಿಚಾರಕ್ಕಾಗ್ಲಿ ಬರಲೇಬಾರ್ದು, ಬರ್ಕೂಡ್ದು. ಹಠ 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 ಹಠ, ಒಂದೇ ಹಠ. ಅವ್ರು ಹೇಳಿದೆ ನಡಿಬೇಕು ಅನ್ನೋದು. ಹೃದಯ ಇರೋದು ಬರೀ ದೇಹಕ್ಕೆ ರಕ್ತ ಹಂಚೋಕಲ್ಲ, ರಕ್ತ ಸಂಬಂಧಗಳನ್ನ ಉಳಿಸೋದಿಕ್ಕೆ. ಅದು ನಿಮ್ಮ ಮನೆ ನಡೆಸ್ಬಿಟ್ಟಿದ್ದಾರೆ. ಇವತ್ತು ಅವ್ರ ಮರ್ಯಾದೆ ಕಾಪಾಡಕ್ ನಾನು ಹೋದ್ರೆ ಯಾರನ್ನ ಕೇಳ್ಬಂದೆ ಅಂತ ನನ್ನೇ ಕೇಳಿದ್ರು ಯಶು.
ನೀನು ನಿನ್ ಸ್ವಾಭಿಮಾನ ಉಳಿಸ್ಕೊಳ್ಳೋದಕ್ಕೆ ನಿನ್ ಗಂಡನೇ ಬಿಟ್ಟು ಬಂದೆ. ನಾಳೆ ದಿನ ಯಾರನ್ನ ಕೇಳಿ ಇಲ್ಲಿಗೆ ಬಂದೆ ಅಂತ ಪ್ರಶ್ನೆ ಮಾಡಿದ್ರು ಮಾಡ್ಬಿಡ್ತಾರೆ. ಮಾತು ಮಿತಿಲಿದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ನಿನಗೆ ಬೇಕಾದ ಕಡೆ ಬೇಕಾದ ಹಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಯಾರು? ಅಣ್ಣ. ಅಣ್ಣ ಕಾರಣ ಕಣೋ. ಅಣ್ಣ ಇಷ್ಟು ವರ್ಷ ಮಾಡಿದ ತ್ಯಾಗ ಕಾರಣ ಕಣೋ. ಏನಂದೆ ನೀನು? ಹಠನ? ಅಣ್ಣ ಹಠ ಮಾಡದೆ ಇದ್ದಿದ್ರೆ ಇವತ್ತು ನಾನು ನೀವು ಎಲ್ಲರೂ ಬೀದಿನಲ್ಲಿ ನಾಯಿಗಳ ಹಾಗೆ ಅಲಿಬೇಕಾಗಿತ್ತು. ಮರ್ಯಾದೆ ಕಳ್ಸೋದಿರ್ಲಿ, ಉಳ್ಸೋದಕ್ಕೂ ನಿನಗೆ ಗೊತ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಅಟ್ಲೀಸ್ಟ್ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳೋ. ಬಾಯಿ ತುಂಬಾ ದೇವ್ರು ಅಂತ ಕರಿತೀಯಲ್ಲೋ, ಪೂಜೆ ಮಾಡೋದನ್ನ ಕಲಿ. ನಮ್ಮೆಲ್ಲರ ಬದುಕು ಇವತ್ತು ಅಣ್ಣ ಹಾಕಿದ ಭಿಕ್ಷೆ ಕಣೋ. ಅದನ್ನ ಮೀರಿ ಬೋಯ್ಗೆ ಬಂದೋಗಿ ಮಾತಾಡಿದ್ರೆ ಹೋಗ ಅಣ್ಣ. ಅಣ್ಣ ಬಾ ಅಣ್ಣ, ಬಾ ಹೋಗ. ಕೇಳಿಸ್ಕೊಳ್ರೆ, ಅಣ್ಣನ್ ರೂಮು ಯಾವತ್ತೂ ಕ್ಲೀನ್ ಆಗಿ ಇಡ್ಬೇಕು. ಅಣ್ಣಂಗೆ ದಿನ ಇದೇ ಬೆಡ್ಶೀಟ್ ನ ಕೊಡ್ಬೇಕು, ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ಅಣ್ಣ ಸಂಜೆ ಮನೆಗ್ ಬರ್ತಾ ದೇವ್ರ ಮನೆ ದೀಪ ಉರಿತಾ ಇರ್ಬೇಕು, ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ಅಣ್ಣನ್ ಕಾಕಿ ಶರ್ಟು ದಿನ ಐರನ್ ಮಾಡೇ ಕೊಡ್ಬೇಕು, ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ಸುಮ್ನೆ ಎಲ್ಲದಕ್ಕೂ ಹೂ ಅನ್ನೋದಲ್ಲ, ಅಣ್ಣನಿಂದ ಏನಾದ್ರೂ ಒಂದು ಕಂಪ್ಲೇಂಟ್ ಬರ್ಬೇಕಲ್ಲ. ಆಮೇಲೆ ಮಾಡ್ತೀನಿ, ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಅಣ್ಣಂಗೆ ಬಿಸಿ ಬಿಸಿ ನೀರ್ ಕೊಡ್ಬೇಕು, ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ಅಣ್ಣಂಗೆ ತಿಂಡಿ ಆದ್ಮೇಲೆ ಇದೇ ಲೋಟದಲ್ಲಿ ಕಾಫಿ ಕೊಡ್ರೆ 1 ಚಮಚಕ್ಕಿಂತ ಜಾಸ್ತಿ ಸಕ್ಕರೆ ಹಾಕ್ಬೇಡಿ. ಸಿಹಿ ಹೆಚ್ಚಾದ್ರೆ ಅವನಿಗೆ ಇಷ್ಟ ಆಗಲ್ಲ. ಹೋದ್ಲ ಇವಳು? ಇವಳ ನಾನು ನಾಳೆನೆ ದುಬೈ ಕಳಿಸ್ಬಿಡ್ಬೋದಾ? ಯಾಕೆ? ಪಾಪ ಕಣೆ ಅಕ್ಕ. ಪಾಪನ? ಅಪ್ಪ ತಲೆ ತಿಂದಾಕ್ಬಿಟ್ಲು. ಬೆಳಿಗ್ಗೆಯಿಂದ ಹೇಳಿದ್ದನ್ನೇ ಹೇಳಿ ಈ ಕಡೆಯಿಂದ ಈ ಕಡೆಗೆ ತಲೆ ತೂತ್ ಬಿದ್ದಿದೆ. ಅಲ್ಲ ಕಣೆ, ನಮ್ಮ ಅಣ್ಣಂಗೆ ಇವಳು ಒಬ್ಳೇನ ತಂಗಿ? ನಮ್ಮನೇನು ಗಣೇಶ ದೇವಸ್ಥಾನದಿಂದ ಎತ್ಕೊಂಡ್ ಬಂದಿದಾರ. ಅಕ್ಕ ಯಾಕಕ್ಕ ಅಳ್ತಿದ್ಯಾ? ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ ಕಣೆ. ನಾನು ಇದನ್ನೆಲ್ಲ ಮಿಸ್ ಮಾಡ್ತೀನಿ ಕಣೆ. ಅಡುಗೆ ಮನೆಯಲ್ಲಿ ನಮಗೆ ಸಿಗ್ತಾ ಇದ್ದಿದ್ದ ಅಕ್ಕರೆ, ಈ ಮನೆ ಮೂಲೆ ಮೂಲೆಯಲ್ಲಿ ನಾವು ಆಡಿ ಬೆಳೆದಿದ್ದು ಪಡ್ಕೊಂಡಿರೋ ಪ್ರೀತಿ, ಇನ್ನು ಲೇಟಾಗಿದ್ರೆ ಅಮ್ಮ ಬೈತಿದ್ದ ಧ್ವನಿ, ಇದನ್ನೆಲ್ಲ ಮಿಸ್ ಮಾಡ್ತೀನಿ ಕಣ್ರೆ. ಜಗತ್ತಿಗೆ ನಾನು ಚಿಕ್ಕೋಡು, ಆದ್ರೆ ನೀವಿಬ್ರು ಅಕ್ಕ ಅಕ್ಕ ಅಂತ ಕರೆದು ನನ್ನನ್ನ ಎತ್ತರ ಸ್ಥಾನದಲ್ಲಿ ಇಟ್ಟಿದ್ರಿ. ಇನ್ನು ಅಣ್ಣ, ಇದನ್ನೆಲ್ಲ ಬಿಟ್ಟು ನಾನು ಹೇಗೆ ಇರ್ಲಿ? ಅಯ್ಯೋ ಅಕ್ಕ, ನೀನ್ ಯಾವುದನ್ನು ಬಿಟ್ಟು ಹೋಗ್ತಿಲ್ಲ ಕಣೆ. ಇದ್ರ ಜೊತೆ ಭಾವನ್ ಪ್ರೀತಿನೂ ಸೇರಿಸ್ಕೊಳ್ತಿದ್ಯಾ. ಎಷ್ಟು ಮುಗ್ಧ ಮನಸ್ಸು ನಿಂದು. ಎಲ್ಲದರಲ್ಲೂ ಒಳ್ಳೇದೇ ಹುಡುಕ್ತೀಯ. ಯಾವತ್ತೂ ಬದಲಾಗ್ಬೇಡ ಆಯ್ತಾ? ನನಗೆ ಇವಾಗ ಸಮಾಧಾನ ಆಯ್ತು. ನಾನು ತವ್ರ ಮನೆ ಬಿಟ್ಟು ಹೋದ್ರು ಈ ಮನೆನ ಆರಾಮಾಗಿ ನಿಭಾಯಿಸ್ಕೊಂಡು ಹೋಗ್ತೀಯ. ನನ್ನ ತವ್ರ ಮನೇಲಿ ನನ್ನ ತಂಗಿನೂ ತಾಯಿ ಥರನೇ. ಒಪ್ಕೊಳ್ತೀಯಲ್ಲ? ಇವಾಗಾದ್ರೂ ಒಪ್ಕೊಳ್ತೀಯಲ್ಲ? ನೀನ್ ಮದ್ವೆ ಆಗಿ ಹೋದ್ಮೇಲೆ ಈ ಮನೇನು ಅಣ್ಣನು ನಿನ್ಕಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಒಪ್ಕೊಳ್ತೀಯ? ಆಕ್ಚುಲಿ ಅಕ್ಕ, ನೀನ್ ಯಾವಾಗ ಹೋಗ್ತೀಯ ಅಂತಾನೆ ನಾನು ಕಾಯ್ತಾ ಇದ್ದೀನಿ. ನೀನ್ ಹೋದ್ಮೇಲೆ ಅಣ್ಣನ ಪ್ರೀತಿಲಿ 2 ಶೇರ್, ಅದರಲ್ಲಿ ಮೇಜರ್ ಶೇರ್ ನಮ್ದೆ. ರುಕೋ, ನೀನೇನಾದ್ರೂ ಹಾಗೆ ಮಾಡಿದ್ರೆ ದುಬೈ ಅಲ್ಲ ಚಂದ್ರಲೋಕದಲ್ಲಿದ್ರು ನಾನು ನಿನ್ನ ಸುಮ್ಮನೆ ಬಿಡಲ್ಲ.
ಆಯ್ತು ಬಿಡೆ. ಭವ್ಯ, ನಾಳೆ ಡಿಸೈನರ್ ಬ್ಲೌಸ್ ಅಲ್ಲಿ ನಮ್ಮ ಅಕ್ಕ ಹೆಂಗೆ ಕಾಣಿಸ್ತಾಳ? ಸೇಮ್ ಡಿಟ್ಟೋ ಹಳೆ ಮುದ್ಕಿ ತರ ಕಾಣಿಸ್ತಾಳೆ. ಹೌದಾ? ಅಕ್ಕ ಇಲ್ಲ ನೀನು ಲಕ್ಷ್ಮಿ ತರ ಕಾಣಿಸ್ತೀಯ. ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ತರ ಕಾಣಿಸ್ತೀಯ. ನಾಚಿಕೆ ಆಗುತ್ತೆ. ಹಲೋ, ನನ್ನ ಮೇಲೆ ಕೋಪನಾ? ನಿನಗೆ ಮಾತ್ರ ನಿಮ್ಮ ಅಮ್ಮನ ಯಾರಾದರೂ ಅಂದರೆ ಕೋಪ ಬರುತ್ತೆ, ಕೈ ಎತ್ತೀಯ. ನಮ್ಮ ಅಣ್ಣನ ಯಾರಾದರೂ ಏನಾದರೂ ಅಂದರೆ ನಾನು ಮಾತ್ರ ಕೋಪ ಮಾಡ್ಕೋಬಾರ್ದಲ್ವಾ? ಇಷ್ಟಕ್ಕೂ ನಾನು ಹೀಗೆ ಮಾಡಿದ್ದು ಯಾತಕ್ಕೆ ಗೊತ್ತಾ? ನಿನ್ನ ಮೇಲಿರೋ ಪ್ರೀತಿಗೆ ಕಣೋ. ನೀನು ನಿಮ್ಮ ಅಪ್ಪನ ಮೇಲೆ ಇಟ್ಟಿರೋ ಸಂಬಂಧ ಅದು ಕೇಳಬಾರ್ದು, ಗಟ್ಟಿಯಾಗಿರ್ಬೇಕು ಅಂತ ನಾನು ಹಾಗೆ ಮಾಡಿದೆ ಅಷ್ಟೆ. ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಮುಖ ನೋಡಿಲ್ಲ ಅಂದರೆ ನನಗಾಗಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೂ ಹೇಳ್ದೆ ಕೇಳ್ದೆ ಹೋಗಿದ್ಯಾ ಅಲ್ವಾ? ಹೀಗೆ ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಯಾಕೋ ಹೀಗೆ ಮಾಡ್ತೀಯಾ? ನನಗೆ ಕ್ಷಮಿಸ್ಬಿಡು. ಐ ಆಮ್ ಸಾರಿ ಕಣೋ. ನಾವು ಒಬ್ಬರ ಹತ್ರ ಕ್ಷಮೆ ಕೇಳ್ತೀವಿ ಅಂದರೆ ಅದಕ್ಕೆ ಅವ್ರು ಯೋಗ್ಯರು ಆಗಿರಬೇಕು, ಅರ್ಹತೆನೂ ಇರಬೇಕು. ಅದು ಕೃಷ್ಣ. ಅದೇ ಅವನಿಗೆ ಆ ಯೋಗ್ಯತೆ ಇದೆಯಾ ಅಂತ ಕೇಳಿದೆ ಅಷ್ಟೇ. ಅಣ್ಣ ಕೋಪ ಮಾಡ್ಕೊಂಡು ಹೋದವನು ನೆನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ. ಆ ಅಯೋಗ್ಯನ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀಯ ನನಗೆ ಅರ್ಥ ಆಗ್ತಿಲ್ಲ. ಏನಣ್ಣ ಹೀಗೆ ಮಾತಾಡ್ತೀಯಾ? ಎಷ್ಟೇ ಆಗ್ಲಿ ಅವನು ನಿನ್ ಮಗನೇ ಅಣ್ಣ. ಮಗನ? ಯಾರ ಅವನ? ತಂದೆ ಮಗನ ಸಂಬಂಧದ ಬಗ್ಗೆ ಏನು ಅಂತ ತಿಳ್ಕೊಂಡಿದೆ ಯಶೋಧ. ಅಪ್ಪ ಮಗ ಅಂದ್ರೆ ಮರಕ್ಕೆ ಬೇರು ನಾರು ಇದ್ದಾಗೆ, ಮರಕ್ಕೆ ಸುತ್ತಕೊಳ್ಳೋ ಬಳ್ಳಿ ಥರ ಅಲ್ಲ. ಮಕ್ಕಳು ಈ ಥರ ಇರಬೇಕು. ಮಗ ಅಂತ ಮಗ. ಅಣ್ಣ ಅವನ ಮೇಲೆ ಈ ಕೋಪನ ಬಿಟ್ಟು ಸ್ವಲ್ಪ ಪ್ರೀತಿ ತೋರ್ಸು, ಆಮೇಲೆ ಅವನ ನಡವಳಿಕೆ ಏನು ಅಂತ ನಿನಗೂ ಗೊತ್ತಾಗುತ್ತೆ. ಈ ಪ್ರೀತಿ, ವಾತ್ಸಲ್ಯ, ಮಮಕಾರ, ಸಂಬಂಧ ಇವುಗಳ ಮಹತ್ವ ಏನು ಅಂತ ಗೊತ್ತಿದೆಯಾ ಅವನಿಗೆ? ಈ ಕಾಡಲ್ಲಿ ಪ್ರಾಣಿಗಳನ್ನು ಕೊಂದು ಬದುಕೋ ಕ್ರೂರ ಮೃಗಗಳಿಗೂ ಕನಿಷ್ಠ ಭಾವನೆ ಅನ್ನೋದಿರುತ್ತೆ. ಇವನು ಅದಕ್ಕಿಂತ ಕಡೆ. ಅತ್ತೆ, ಒಂದ್ ಕಮ್ಸಿದ್ರ ಅಪ್ಪ ತಿಂಡಿ ಕೂಡ ಸರಿ ತಿಂದಿಲ್ಲ. ಇದ್ರ ಅರ್ಥ ಏನು? ಅವ್ರಿಗೂ ಮನ್ಸಲ್ಲಿದೆ, ಹೇಳ್ತಲ್ಲ ಅಷ್ಟೇ. ನೀವು ತಲೆ ಕೆಡ್ಸ್ಕೊಂಬಿಡಿ, ಎಲ್ಲ ಸರಿ ಹೋಗುತ್ತೆ. ಹಾ ವಿನಯ್, ಪಾಪ ಬಂದೆ. ತೆಗಿಯೋ ಫೋನ್ ತೆಗಿಯೋ. ಇಷ್ಟು ಡೀಪ್ ಸಾಕ? ಇನ್ನೊಂದ್ 3 ಇಂಚ್ ಹೋಗಿ. ಅಯ್ಯಯ್ಯೋ, ರುಕ್ಕು ಕಾಲಿಂಗು. ಅಣ್ಣ, ಕಸ್ಟಮರ್ ಕಾಲ್ ಮಾಡ್ತಿದ್ರೆ ಫೋನ್ ಕೊಡೋಣ. ಒಳಗೆ ಆಯ್ತಣ್ಣ. ಎಲ್ಲ ಇವನ ನನ್ ಕಾಲೇ ಕಟ್ ಮಾಡ್ತಿದ್ದಾನಲ್ಲ. ಯೋ ಕುಮಾರಣ್ಣ, ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದೆ, ನೀನ್ ಕಟ್ ಮಾಡ್ತಾನೆ ಇದೆಯಲ್ಲ. ಫೋನ್ ನನ್ನ ಹತ್ರ ಇದ್ರೆ ತಾನೆ. ಮತ್ತೆ ಎದುರುಗಡೆ ಅವಣ್ಣ ನನ್ ಫೋನ್ ಇಟ್ಕೊಂಡು ಎಣ್ಣೆ ಬೇಕು ಅಂತ ಪೇಚಾಡ್ತಾವ್ನೆ. ಫೋನ್ ನಿಂದು ತಾನೆ, ಕಿತ್ಕೊಳ್ಳೋದು. ಬೇಬಿ, ಅವನ್ ಕೈಯಿಂದ ಇವನ್ ಫೋನು, ನನ್ ಬಾಡಿಯಿಂದ ಈ ಬ್ಯೂಟಿ ಎರಡೂ ಕಿತ್ಕೊಳಕ್ಕೆ ಆಗಲ್ಲ. ಯಾಕೋ ಎಣ್ಣೆ ಅಂಗಡಿ ಓಪನ್ ಆಗಿಲ್ವಲ್ಲಕ್ಕ, ಅದಕ್ಕೆ. ಗಾಣದ ಎಣ್ಣೆ ಅಂಗಡಿ ಬೀದೆ ಕೊನೆಯಲ್ಲಿ ಓಪನ್ ಇದೆಯಲ್ಲ. ಚೈಲ್ಡ್ ಅರ್ಥನೇ ಆಗ್ತಾ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಸ್ವೀಟ್ ಏಟಿಂಗ್. ಅಕ್ಕ, ಎಣ್ಣೆ ಅಂದ್ರೆ ಗಾಣದ ಎಣ್ಣೆ ಅಲ್ಲಕ್ಕ, ಕುಡಿಯೋ ಎಣ್ಣೆ. ಕ್ವಾಟ್ರು ಕ್ವಾಟ್ರ ಇವಾಗ ಹೆಂಗ್ ಕಿತ್ಕೊಂಡ್ ಬರ್ತೀನಿ ನೋಡ್ತಾ ಇರು. ಆಯ್ತಕ್ಕ. ಹಲೋ, ನೀನಾ? ಕ್ವಾಟ್ರು, ತಲೆಲ್ ಬುದ್ಧಿಗಿದ್ಯೋ ಅಥವಾ ಬರೀ ಎಣ್ಣೆನ ತುಂಬ್ಕೊಂಡು ತೇಲಾಡ್ತಿದ್ಯೋ? ಟೇಲರ್ ಅಂಗಡಿ ಒಂದ್ ಫೋನ್ ನೀನ್ ಇಸ್ಕೊ ಬಂದ್ಬಿಟ್ರೆ ನಮ್ದೆಲ್ಲ ಕೆಲ್ಸ ಆಗದ್ ಬೇಡ್ವಾ? ಸುಮ್ಮನೆ ತಲೆ ಕೆಡಿಸ್ಬೇಡ. ಹಂಗಾದ್ರೆ ಫೋನ್ ಕೊಡು. ಆಗಲ್ಲ.
ಹಂಗಾರೆ ನಾನು ಹೋಗಲ್ಲ. ಮೊದ್ಲೇ ನನ್ ಮೂಡ್ ಸರಿ ಇಲ್ಲ. ಎಣ್ಣೆ ಅಂಗಡಿ ಓಪನ್ ಆಗ್ಲಿ ಕೊಡ್ತೀನಿ ಅಂತ ಹೇಳಿದ ತಾನೆ, ಹೋಗಿ ಲೇ. ಏನು ನನ್ನನ್ನೇ ಲೇ ಅಂತ್ಯಾ? ಬಿಡಲ್ಲ ಕಣ. ಕೊಡು ಫೋನ್ ಕೊಡು ಕೊಡು. ಹಲೋ ಗುರು, ಎಷ್ಟೊತ್ತಿಗೆ ಓಪನ್ ಮಾಡ್ತೀಯಾ? ಅಣ್ಣ ಫೋನ್ ತೆಗಿರೋಣ, ಒಂದು 10 ನಿಮಿಷ. ಹೋಗಿ ಲೇ. ಏಯ್, ಇವತ್ತು ಕುಡ್ದಿದ್ ಮೈಗತ್ತಲ್ಲ ಕಣೋ, ಎಲ್ಲ ಕಕ್ಕೋಬಿಡ್ತೀಯ. ಇದು ನನ್ ಶಾಪ. ನಮಸ್ಕಾರ, ನಾನು ಸೂರ್ಯಪ್ರಕಾಶ್, ಈ ಅಂಗಡಿ ಓನರ್. ನಮಸ್ಕಾರ ಸರ್. ನೀವು ರುಕ್ಮಿಣಿಗೆ ಏನಾಗಬೇಕು? ಸರ್, ನಾನು ರುಕ್ಮಿಣಿಗೆ ಅಣ್ಣ ಆಗಬೇಕು ಸರ್. ಇವಳು ನನ್ನ ಮೊದಲನೇ ತಂಗಿ, ಅವಳು ನನ್ನ ಕೊನೆ ತಂಗಿ ಸರ್. ಇವರು ನಮ್ಮಮ್ಮ ಸರ್. ಕೂತ್ಕೊಳ್ಳಿ ದಯವಿಟ್ಟು. ಸರ್, ನೀವು ನಮ್ಮನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ನೀವೇನಾದರೂ ಬೇರೆ ರುಕ್ಮಿಣಿ ಅಂತ ಮಾತಾಡಿಸ್ತಾ ಇದ್ದೀರಾ? ರುಕ್ಮಿಣಿ ಅಕ್ಕನಿಗೆ ಮದುವೆ, ನೀವು ಅವ್ರಿಗೆ ತಾಳಿ ತಗೊಳಕ್ ಬಂದಿದ್ದೀರಾ, ಕರೆಕ್ಟಾ? ಹ್ಞೂ ಸರ್. ಹಾಗಾದ್ರೆ ನಾವು ಸರಿಯಾದ ವ್ಯಕ್ತಿ ಜೊತೆಲೇ ಮಾತಾಡ್ತಾ ಇದ್ದೀವಿ. ನಿನ್ನೆ ನಿಮ್ಮ ತಂಗಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಆಕೆಯಲ್ಲಿದ್ದ ಸಂಸ್ಕಾರ ನೋಡಿ ನಿಮ್ಮ ಮೇಲೆ ನಂಗೆ ತುಂಬಾ ಗೌರವ ಬಂದ್ಬಿಡ್ತು. ಆ ನಡವಳಿಕೆ, ಆ ವಿನಯ ಈಗಿನ ಕಾಲದಲ್ಲಿ ಹುಡುಕೋದ್ರೂ ಸಿಕ್ಕೋದಿಲ್ಲ. ನೀವು ನಿಮ್ಮ ತಂಗಿಯರಿಗೆ ಅದನ್ನೆಲ್ಲ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಅಗೋ ಬಂದ್ರಲ್ಲ ನಿಮ್ಮ ತಂಗಿ. ನಮಸ್ತೆ ತಾಯಿ. ವಿನಯ್ ಅಪ್ಪ, ಇವರು ನೀನೇ ಅಟೆಂಡ್ ಮಾಡು. ಅವ್ರಿಗೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡು. ಸರಿ, ಕರ್ಕೊಂಡು ಹೋಗು. ಬನ್ನಿ.